ಟೆರೆಸಲ್ಲಿ ಸ್ವಲ್ಪ ಹೂವಿನ ಗಿಡಗಳು ರೆಡಿಯಾಗಿ ಹೂವಾಗೋದಕ್ಕೆ ಸ್ಟಾರ್ಟ್ ಆಗಿದೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ರೇಖಾ, ನೀವು ನೋಡ್ತಿದ್ದೀರಾ ರೇಖಾಸ್ ವ್ಲಾಗ್. ವೆಲ್ಕಮ್ ಟು ಅವರ್ ಚಾನಲ್. ಟೆರೆಸ್ ಗಾರ್ಡನಲ್ಲಿ ಕೆಲವೊಂದು ಹೂವಿನ ಗಿಡಗಳು ರೆಡಿಯಾಗಿ ಹೂವಾಗೋದಕ್ಕೆ ಶುರುವಾಗಿದೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಗುಲಾಬಿ ವೆರೈಟಿಲಿ ಒಂದು 2-3 ರೀತಿಯ ಗುಲಾಬಿ ಮೇಲ್ಗಡೆ ಟೆರೆಸ್ ಗಾರ್ಡನಲ್ಲಿ ರೆಡಿಯಾಗಿದೆ. ಹಾಗೆ ದಾಸವಾಳದಲ್ಲಿ ಸಹ ಒಂದು 5-6 ರೀತಿಯ ಹೂಗಳು ಶುರುವಾಗಿದೆ. ಈ ಪಿಂಕು ನಾನು ಲಾಸ್ಟ್ ವಿಡಿಯೋದಲ್ಲೂ ತೋರಿಸಿದ್ದೆ ಅನಿಸುತ್ತೆ. ಪಿಂಕ್ ಆಗೋಕ್ಕೆ ಶುರುವಾಗಿ ಸ್ವಲ್ಪ ದಿನ ಆಯಿತು. ಕೆಲವೊಂದು ಹೊಸದಾಗಿ ಆ್ಯಡ್ ಆಗಿದೆ, ಸೊ ಎಲ್ಲದನ್ನು ತೋರಿಸ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಇವತ್ತು ನನ್ನ ಟೆರೆಸ್ ಗಾರ್ಡನಲ್ಲಿ ಹೂವು ಅರಳಿರೋದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಗಿಡ ಇದೆಲ್ಲ ಚಿಕ್ಕದಿದೆ, ಆದರೆ ಒಂದೊಂದೇ ಹೂವು ಸಹ ಶುರುವಾಗಿದೆ. ಇದು ರೆಡ್ ವೆರೈಟಿ, ಹಳೆ ಕಾಲದ್ದು ಗಿಡ. ದೊಡ್ಡದಾದರೆ ತುಂಬ ಹೂವಾಗುತ್ತೆ ಇದು. ನನ್ನ ಹತ್ರ ಇನ್ನೂ ಗಿಡ ತುಂಬ ಚಿಕ್ಕದಿದೆ, ಸೊ ಒಂದೇ ಹೂವಾಗಿತ್ತು. ಹಾಗೆ ರೆಡ್ಡಲ್ಲಿ ಇನ್ನೊಂದು ವೆರೈಟಿ, ಈ ಹೂವು ತುಂಬ ದೊಡ್ಡದಾಗುತ್ತೆ. ಫುಲ್ ಕೆಂಪು ಕಲರ್ ದಾಸವಾಳಿಗೆ ಮಿಡ್ಲಲ್ಲಿ ಸ್ವಲ್ಪ ಬ್ಲ್ಯಾಕ್ ಶೇಡಲ್ಲಿ ಆಗುತ್ತೆ. ನನ್ನ ಅಂಗೈಕ್ಕಿಂತ ದೊಡ್ಡದಾಗಿದೆ ಅದು. ಹಾಗೆ ಈಗ ನೋಡ್ತಿರುವಂತಹ ದಾಸವಾಳ ಹಾಗೆ ನೋಡೋದಕ್ಕೂ ಫೋಟೋಗೂ ತುಂಬ ಡಿಫ್ರೆನ್ಸ್ ಇದೆ. ಹಾಗೆ ನೋಡೋದಕ್ಕೆ ಸ್ವಲ್ಪ ಲೈಟ್ ಕಲರ್ ಇದೆ, ಫೋಟೋದಲ್ಲಿ ಡಾರ್ಕ್ ಕಲರ್ ಬಂದಿದೆ. ಇದಂತೂ ಗೌರಿ ಹೂವು ನನ್ನ ಹತ್ರ ಲಾಸ್ಟ್ ಇಯರಿಂದನೂ ಇದೆ. ಹಾಗೆ ಈ ಕೆಂಪು ಚೆಂಡು ಹೂವು ಸಹ ಲಾಸ್ಟ್ ಇಯರಿಂದ ಇದೆ. ಇನ್ನೊಂದು ಯೆಲ್ಲೋ ಕಲರ್ ಚೆಂಡು ಹೂವು ಇತ್ತು, ಅದು ಈ ಸಲ ಒಂದು ಗಿಡನೂ ಇಲ್ಲ. ನೋಡೋಣ ಹುಟ್ಟುತ್ತಾ ಅಂತ. ಹಾಗೆ ಈ ಪಿಂಕು ಹೊಸದಾಗಿ ಆ್ಯಡ್ ಆಗಿರುವಂತಹ ಸೇವಂತಿಗೆಯಲ್ಲಿ ಒಂದು. ಈ ವೈಟೆಲ್ಲ ಲಾಸ್ಟ್ ಇಯರು ಇತ್ತು, ಈ ಸಲನೂ ಇದೆ. ವೈಟು ಮತ್ತು ಲೈಟ್ ಪಿಂಕ್ ಕಲರ್ ಈ ಸೇವಂತಿಗೆ ಕೂಡ ಲಾಸ್ಟ್ ಇಯರು ಇತ್ತು. ಈಗ ಸೇವಂತಿಗೆ ಸೀಸನು, ಸೊ ಸೇವಂತಿಗೆ ಹೂವು ತುಂಬ ಚೆನ್ನಾಗಾಗತ್ತೆ. ನಾನು ಇವತ್ತು ತೋರಿಸ್ತಾ ಇರೋದು ಸುಮಾರಷ್ಟು ಸೀಸ್ನಲ್ ಫ್ಲವರ್ಸ್ ಮತ್ತು ತರಕಾರಿನ ತೋರಿಸ್ತಾ ಇದ್ದೀನಿ. ಹಾಗೆ ಇದು ತುಂಬೆ ಗಿಡ, ಕೆಂಪು ವೆರೈಟಿಯ ತುಂಬೆ ಹೂವಾಗಿದೆ. ಹಾಗೆ ವಿಂಟರಲ್ಲಿ ನಾವು ಕೆಲವೊಂದು ಸೊಪ್ಪುಗಳನ್ನು, ಗಡ್ಡೆಗಳನ್ನು ಚೆನ್ನಾಗಿ ಬೆಳ್ಕೋಬೋದು. ಮೂಲಂಗಿ, ನೌಲ್ಕೋಲು, ಪಾಲಕ್ಕು, ಹಾಗೆಯೇ ಕೆಂಪು ಹರಿವೆ, ಹಸಿರು ಹರಿವೆ ಅಂದರೆ ಬಿಳಿ ಹರಿವೆ, ಹರಿವೆ ಗಿಡಗಳು ಅಥವಾ ದಂಟಿನ ಸೊಪ್ಪು ಅಂತ ಹೇಳ್ತಾರೆ. ಅದನ್ನೆಲ್ಲ ತುಂಬ ಚೆನ್ನಾಗಿ ಬೆಳ್ಕೋಬೋದು. ನಾನು ಕೆಲವೊಂದು ಬೀಜಗಳನ್ನು ಹಾಕಿ ಇಷ್ಟಿಷ್ಟು ದೊಡ್ಡ ಗಿಡ ಆಗಿದೆ. ಇನ್ನೂ ಕೆಲವೊಂದನ್ನು ಹಾಕ್ಕೋಬೇಕಾಗಿದೆ, ಯಾಕಂದರೆ ಕೆಲವೊಂದು ಬೀಜ ಜರ್ಮಿನೇಷನ್ ಆಗಿಲ್ಲ. ಹಾಗೆ ಕೆಸುವಿನ ಎಲೆ ತುಂಬ ಚೆನ್ನಾಗಾಗುತ್ತೆ. ಇದು ಮಳೆಗಾಲದಲ್ಲಿ ಕೂಡ ಚೆನ್ನಾಗಾಗುತ್ತೆ. ಆವಾಗ ಹಾಕಿಲ್ಲ ಅಂದರೆ ಈಗಲೂ ಹಾಕ್ಕೋಬೋದು. ಹಾಗೆ ನನ್ನ ಹತ್ರ ಬದನೆಕಾಯಿ ಒಂದೊಂದೇ ಆಗೋದಕ್ಕೆ ಶುರುವಾಗಿದೆ. ಗಿಡ ತುಂಬ ಇಲ್ಲ, ಇನ್ನೊಂದು ಸ್ವಲ್ಪ ಗಿಡನ ಹಾಕ್ಕೋಬೇಕು. ಹಾಗೆ ಸ್ಟ್ರಾಬೆರಿಗೆ ಇದು ಒಳ್ಳೆ ಸೀಸನ್ನು. ಸ್ಟ್ರಾಬೆರಿ ತುಂಬ ಆಗುತ್ತೆ ಈ ಸೀಸನಲ್ಲಿ. ನನ್ನ ಹತ್ರ ಆಗೋದಕ್ಕೆ ಶುರು ಆಗಿದೆ. ಆದರೆ ಹಕ್ಕಿನೋ ಅಳಿಲೋ ಏನೋ ತಿನ್ಕೊಂಡು ಹೋಗ್ತಾ ಇದೆ. ತಿನ್ನಲಿ ಅಂತ ಬಿಡ್ತಾ ಇದ್ದೀವಿ, ಎಲ್ಲಾದರೂ ಅಪರೂಪಕ್ಕೆ ಒಂದೊಂದು ಸಿಗುತ್ತೆ. ಇನ್ನಂತರ ಇದು ತುಂಬ ಆಗುತ್ತೆ. ಸೊ ಸ್ಟ್ರಾಬೆರಿ ಗಿಡನ ಸಹ ವಿಂಟರಲ್ಲಿ ಬೆಳ್ಕೊಳ್ಳಿ. ಹಾಗೆ ಹಸಿಮೆಣಸಿನ ಗಿಡನ ವಿಂಟರಲ್ಲಿ ಚೆನ್ನಾಗಿ ಬೆಳ್ಕೋಬಹುದು. ನನ್ನ ಹತ್ರ 2 ರೀತಿಯ ಹಸಿಮೆಣಸಿದೆ. ಇದು ಗುಂಡು ವೆರೈಟಿ ಹಸಿಮೆಣಸು. ಇದು ಆಲ್ರೆಡಿ ಹಳೆ ಗಿಡನೇ, ಕಾಯಿ ಆಗ್ತಾ ಇದೆ, ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ. ಹಾಗೆ ಇದು ನಾರ್ಮಲ್ ವೆರೈಟಿದು. ಕೆಲವೊಂದು ಸಸಿಗಳನ್ನು ಮಾಡಿಟ್ಕೊಂಡಿದ್ದೀನಿ, ಬೇರೆ ಪಾಟಿಗೆ ಶಿಫ್ಟ್ ಮಾಡಬೇಕು. ಇನ್ನೊಂದು ಸ್ವಲ್ಪ ಬೀಜನ ಹಾಕ್ಕೊಂಡು ಗಿಡಗಳನ್ನು ರೆಡಿ ಮಾಡ್ಕೋಬೇಕು. ನೀವು ಇನ್ನೂ ಹಾಕಿಲ್ಲ ಅಂದರೆ ಇನ್ನೂ ಲೇಟ್ ಆಗಿಲ್ಲ, ಹಾಕ್ಕೊಳ್ಳಿ. ನಾನು ನನ್ನ ಗ್ರೋ ಬ್ಯಾಗಲ್ಲಿ ಬೆಳೆದಿರುವಂತಹ ಪೈನಾಪಲ್ ಸದ್ಯಕ್ಕೆ ಈ ಸ್ಟೇಜಲ್ಲಿದೆ. ಹಣ್ಣಾಗೋದಕ್ಕೆ ಇನ್ನೂ ಟೈಮ್ ಇದೆ. ತುಂಬ ದೊಡ್ಡದಾಗಿಲ್ಲ, ಚಿಕ್ಕದಾಗಿದೆ. ಗ್ರೋ ಬ್ಯಾಗಲ್ಲಿ ಆಗಿದ್ದಲ್ವ, ಪರವಾಗಿಲ್ಲ. ಹೆಂಗಾದ್ರೂ ಅದು ಖುಷಿನೇ. ಹಾಗೆ ಟೊಮೆಟೊನ ಈಸಿಯಾಗಿ ಈ ಟೈಮಲ್ಲಿ ಬೆಳ್ಕೋಬೋದು. ನನ್ನ ಪಾಟಲ್ಲಿ ವಾಲಂಟರಿಯಾಗಿ ಬೆಳ್ಕೊಂಡಿರೋ ಟೊಮೆಟೊ ಅದು. ಇನ್ನೊಂದು ಸ್ವಲ್ಪ ಗಿಡನ ರೆಡಿ ಮಾಡ್ಕೋಬೇಕು. ಹಾಗೆ ಲೆಮನ್ ಆಗೊಂದು ಈಗೊಂದು ಆಗ್ತಾ ಇದೆ. ತುಂಬ ಹೆಲ್ದಿಯಾಗಿ ತುಂಬ ಚೆನ್ನಾಗಿ ಆಗ್ತಾ ಇಲ್ಲ, ಬಟ್ ಆಗ್ತಾ ಇದೆ. ಆಗೊಂದು ಈಗೊಂದು ಮನೆಗೆ ಸಿಗುತ್ತೆ. ಸೊ ಇವಿಷ್ಟು ವಿಂಟರಲ್ಲಿ ನಾವು ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಆಗಿತ್ತು. ಇನ್ನೂ ಕೆಲವೊಂದನ್ನು ಮಾಡೋದಿದೆ. ನಾನು ಮಾಡ್ತಾ ನಿಮಗೂ ಅಪ್ಡೇಟನ್ನು ಕೊಡ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.